ರಾಜ್ಯ ಸರ್ಕಾರ ಕಬ್ಬಿನ ಬೆಲೆ ನಿಗದಿಪಡಿಸಿ ಒಂದು ಆದೇಶ ಹೊರಡಿಸಿದೆ. ಎಲ್ಲ ಫ್ಯಾಕ್ಟ್ರಿ ಕಬ್ಬು ನುರಿಸುವಂಥ ಎಲ್ಲ ಫ್ಯಾಕ್ಟ್ರಿಗಳಿಗೆ ಆದೇಶ ಕಳಿಸಿದೆ. ಆ ಆದೇಶದ ಪ್ರಕಾರ ಪ್ರತಿ ಟನ್ನಿಗೆ 3,300 ರೂಪಾಯಿ ಕೊಡಬೇಕು ಅಂತೇಳಿ ಸರ್ಕಾರ ಸೂಚನೆ ಕೊಟ್ಟಿದೆ. ಇವತ್ತು ಕೆಲವು ಕಡೆ ಬೀದರ್ನಲ್ಲಿ ಮತ್ತು ಬಾಗಲಕೋಟ್ನಲ್ಲಿ ಕೆಲವು ಕಡೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಮಗೆ 3,500 ಬೇಕು, 600 ಬೇಕಂತೇಳಿ. ನಾವು ಕಲ್ಯಾಣ ಕರ್ನಾಟಕ ಭಾಗದವರು, ಕಲಬುರಗಿ ಜಿಲ್ಲೆಯವರು ಭಾಳ ದೊಡ್ಡ ಮನಸ್ಸಿನಿಂದ ಫ್ಯಾಕ್ಟ್ರಿದವರು ಬದುಕಲಿ, ರೈತರು ಬದುಕಲಿ ಅಂತೇಳಿ ಸರ್ಕಾರನೇ ಆದೇಶ ಹೊರಡಿಸಿದೆ. 3,300 ಎಲ್ಲರಿಗೂ ಕೊಡಬೇಕು ಅಂತೇಳಿ ನಮ್ಮ ಬೇಡಿಕೆ ಇದೆ. ಈ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಮುಖ ಫ್ಯಾಕ್ಟ್ರಿ ಅಂತ ಹೇಳಿದರೆ NSL. ಫಸ್ಟ್ ಆಳಂದ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಒಂದೇ ಇತ್ತು, ಅದು ಓವರ್ಟೇಕ್ ಮಾಡಿ ಅವರೇ ನಡೆಸ್ತಾ ಇದ್ದಾರೆ. ಇವತ್ತು ನಾವು ಅವ್ರಿಗೆ ಕೇಳಿದಾಗ ಅವ್ರು ಇನ್ನೂ ನಾವು ನಿರ್ಧಾರ ಮಾಡಿಲ್ಲ ಅಂತಾರ. ಅದಕ್ಕೆ ಅವರಿಗೆ ಒತ್ತಾಯ ತರೋ ಸಲುವಾಗಿ ನಾವು ಸೋಮವಾರ 17ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬುಸ್ನೂರಿನಲ್ಲಿರುವಂಥ NSL ಫ್ಯಾಕ್ಟ್ರಿಗೆ ಎಲ್ಲ ರೈತರು ನಾವು ತೆರಳಿ ಮುತ್ತಿಗೆ ಹಾಕಿ ಅವರು ಸರ್ಕಾರದ ಆದೇಶ ಏನು 3,300 ಇದೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಈ ಹೋರಾಟ ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ, ಯಾವುದೇ ಜಾತಿಗೆ ಸೀಮಿತ ಅಲ್ಲ. ಇದು ಕಬ್ಬು ಬೆಳೆಗಾರರ ಪ್ರಾಮಾಣಿಕ ಹೋರಾಟ. ಈ ಹೋರಾಟದಲ್ಲಿ ಎಲ್ಲ ರೈತರು ತಮ್ಮ ಸ್ವಂತ ಟ್ರ್ಯಾಕ್ಟರ್, ತಮ್ಮ ಸ್ವಂತ ವೆಹಿಕಲ್ ಮೇಲೆ ಬರಬೇಕು. ಮತ್ತೆಲ್ಲ ಜಮೀನಿಗೆ ಹೋದಾಗ ಹೆಂಗೆ ಊಟ ಕಟ್ಕೊಂಡು ಹೋಗ್ತಾರೆ, ಎಲ್ಲರೂ ತಮ್ಮ ಊಟ ಕಟ್ಕೊಂಡು NSL ಫ್ಯಾಕ್ಟ್ರಿಗೆ 17ನೇ ತಾರೀಕು ಸೋಮವಾರ ಬರಬೇಕು ಅಂತೇಳಿ ಈ ಮೂಲಕ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ರಿಕವರಿ ಬಗ್ಗೆ ಏನು ಗೋಲ್ಮಾಲ್ ಮಾಡ್ತಾರೆ, ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡ್ಕೊಳ್ತೀನಿ. ನೀವು ಫ್ಯಾಕ್ಟ್ರಿದವ್ರು ಕೊಟ್ಟಂಥ ರಿಕವರಿ ಮೇಲೆ ನಮ್ಮ ರೈತರ ಬೆಂಬಲ ಮೇಲೆ ನಿರ್ಧಾರ ಮಾಡಬೇಡ್ರಿ. ಫ್ಯಾಕ್ಟ್ರಿದವ್ರು ಯಾವಾಗಲೂ ಕಡಿಮೆನೇ ಕೊಡ್ತಾರೆ ಅವ್ರು ಬೇಕಂತಲೇ. ಈ ಮೊದಲೇ ನಮ್ಮ ಡ್ರೈ ಏರಿಯಾನಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರ್ತದೆ, ನೀರಿನ ಅಂಶ ಭಾಳ ಕಡಿಮೆ ಇರ್ತದೆ. ಈಗ ಬಿಸಿಲು ಜಾಸ್ತಿ ಆದಾಗ 40+ ಟೆಂಪ್ರೇಚರ್ ಇದ್ದಾಗ ರಿಕವರಿ ಪರ್ಸೆಂಟ್ ಮೋರ್ ದೆನ್ 12% ಇದ್ದೇ ಇರ್ತದೆ. ಅದಕ್ಕೆ ಅದನ್ನು ಖಾತ್ರಿಪಡಿಸೋ ಸಲುವಾಗಿ ನೀವು ಜಿಲ್ಲಾಧಿಕಾರಿಗಳು ನಿಮ್ಮದೇ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ. ಅವ್ರು ಕೊಟ್ಟಂಥ ಡಾಟಾ ತೊಗೊಂಡು ನೀವು ನಮಗೆ ಶೋಷಣೆ, ಎಕ್ಸ್ಪ್ಲಾಯ್ಟೇಷನ್ ಮಾಡೋಕ್ಕೆ ಅವಕಾಶ ಕೊಡಬೇಡ್ರಿ ಅಂತೇಳಿ DC ಮೇಡಮ್ ಅವರಿಗೂ ಕೂಡ ನಾನು ವಿಶೇಷ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಮತ್ತೊಂದು ಸತಿ ಎಲ್ಲ ರೈತರು ಸ್ವಯಂ ಪ್ರೇರಣೆಯಿಂದ ನಿಮ್ಮ ಟ್ರ್ಯಾಕ್ಟ್ರು, ನಿಮ್ಮ ಊಟ ಕಟ್ಕೊಂಡು ಸೋಮವಾರ 10 ಗಂಟೆಗೆ ಬುಸ್ನೂರಿನಲ್ಲಿರುವಂಥ NSL ಫ್ಯಾಕ್ಟ್ರಿಗೆ ಎಲ್ಲರೂ ಬರಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. 3,300 ಕೊಡ್ತಾ ಇಲ್ಲ ಅವರು, NSLದವರು 3,300 ಕೊಡೋಕ್ಕೆ ಇನ್ನೂ ಅವ್ರು ಒಪ್ತಾ ಇಲ್ಲ. ಅದಕ್ಕೆ ಅದು ಒಪ್ಪ ಸಲುವಾಗಿ ನಾವು ಮಾಡ್ತಾ ಇದ್ದೀವಿ. ನಾವು ಸರ್ಕಾರದ ಆದೇಶ ಬಿಟ್ಟು ನಾವು ಏನು ಬೇಡಿಕೆ ಇಡ್ತಾ ಇಲ್ಲ. ಸರ್ಕಾರ 3,300 ಕೊಟ್ಟದಂದಾಗ ಅದಕ್ಕಿಂತ ಕಡಿಮೆ ನೀವು ಹೆಂಗೆ ಕೊಡ್ತೀರಿ? ವೈ ಡು ವಾಂಟ್ ಟು ಎಕ್ಸ್ಪ್ಲಾಯ್ಟ್ ಇನ್ನೋಸೆಂಟ್ ಫಾರ್ಮರ್ಸ್? ಒಪ್ತಾ ಇಲ್ಲ. ಅವ್ರು ಕಾಟ ಹೊಡೆಯೋದು, ರಿಕವರಿ ರೇಟ್ ಹೊಡೆಯೋದು ಅವ್ರ ಮಾಸ್ಟರ್ ಮೈಂಡ್ ಅವರೇ. KPRದವ್ರಿಗೆ ಮತ್ತು ನಮ್ಮ ರೇಣುಕಾ ಶುಗರ್ಸು, ಉಗಾರು ಎಲ್ಲರೂ ಅವರೇ ಕಲಿಸ್ತಾರೆ. ನೀವು ರಿಕವರಿ ಇಷ್ಟೇ ಕೊಡ್ರಿ, ನೀವು ಕಾಟ ಹೊಡ್ರಿ. ಎಕ್ಸ್ಪ್ಲಾಯ್ಟೇಷನ್ ಕಿಂಗ್ ಅವರು. ಅದಕ್ಕೆ ಫಸ್ಟ್ ಅವ್ರಿಗೆ ಪಾಠ ಕಡಿಸ್ಬೇಕಂತ ಅಲ್ಲಿ ಮುತ್ತಿಗೆ ಆಗ್ತಾ ಇದ್ದೀವಿ. ಅಲ್ಲಿ ಯಾವ ರೀತಿ ನಮಗೆ ಸ್ಪಂದನೆ ಸಿಗ್ತದೆ ಅದು ನೋಡಿ ಈ ಹೋರಾಟ ಕಲಬುರಗಿ DC ಆಫೀಸಿಗೆ ಶಿಫ್ಟ್ ಮಾಡೋ ಬಗ್ಗೆ ನಾವೆಲ್ಲರೂ ತಂಡದವ್ರು ಕೂತು ಚರ್ಚೆ ಮಾಡಿ ನಿರ್ಧಾರ. ಹೊಸ ಫ್ಯಾಕ್ಟ್ರಿ ರೇಣುಕಾದವರು ಅವರಿಗೆ ಅಲ್ಲೇ ಅಫ್ಜಲ್ಪುರದವ್ರು ಪಾಠ ಕಲಿಸ್ತಾ ಇದ್ದಾರೆ. ಅದಕ್ಕೆ NSLದವ್ರಿಗೆ ಯಾರು ಇನ್ನೂ ಹೋರಾಟ ಕೈಗೆತ್ತಿಕೊಟ್ಟಿಲ್ಲ. ನಂದು ಇನ್ನೊಂದು ವಿಶೇಷ ಮನವಿ ಅಂತಂದ್ರೆ, ನಮ್ಮ ಆಳಂದ್ ಶಾಸಕೇನಿದ್ದಾರೆ BR ಪಾಟೀಲು, ಅವರು ಈ ಫ್ಯಾಕ್ಟ್ರಿದು ಫಸ್ಟ್ ಪ್ರೆಸಿಡೆಂಟ್ ಅವರೇ ಇದ್ದರು, ಫಸ್ಟ್ ಚೇರ್ಮನ್. ಅದಕ್ಕೆ ಈಗ MLA ಇದ್ದಾರೆ, ಮುಖ್ಯಮಂತ್ರಿ ಭಾಳ ಹತ್ರ ಅಂತ ಹೇಳ್ಕೊತಾರೆ. ಅದಕ್ಕೆ ಮುಖ್ಯಮಂತ್ರಿಗಳ ಮೇಲೆ ವಿಶೇಷ ಪ್ರೆಷರ್ ತಂದು ಸರ್ಕಾರದ ಆದೇಶ ಏನಿದೆ 3,300 ಕೊಡಿಸುವಂತೆ ಅವರು ಕೂಡ ಪ್ರಯತ್ನ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಅವರಿಗೂ ಕೂಡ ವಿಶೇಷ ಮನವಿ ಮಾಡ್ಕೊಳ್ತೇನೆ.